ನನಗೆ ಗೊತ್ತು ನೀವೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಿಮ್ಮ ಒಂದು ವಾಟ್ಸಪ್ಪಿಂದ ಯಾರೋ ನೀವು ಎಲ್ಲೋ ಹೋಗ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅನ್ನೋದೆಲ್ಲವನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ನಾನು ನಿಮಗೆ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ನಿಮ್ಮ ವಾಟ್ಸಪ್ನ ಒಂಥರ ಹ್ಯಾಕ್ ಮಾಡ್ದಂಗೆ ಇದು ಕೂಡ, ಆಯಿತಾ. ನಿಮ್ಮನ್ನು ಟ್ರ್ಯಾಕ್ ಮಾಡ್ತಾವ್ರೆ ಅಂತಂದರೆ ಹ್ಯಾಕ್ ಮಾಡ್ದಂಗೆ. ಅದಕ್ಕೋಸ್ಕರ ಇವಾಗಲೇ ವಾಟ್ಸಪ್ ಇಟ್ಟಿರೋರು ಈ ಒಂದು ಆಪ್ಷನ್ನ ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದೇನು ಆಪ್ಷನ್ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇದ್ದೀರಾ, ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಅದಕ್ಕೆ ನೀವು ಮೊದಲನೇದಾಗಿ ಏನು ಮಾಡಿ ಅಂತಂದರೆ, ನಿಮ್ಮ ಒಂದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡಿದ್ದೀನಿ. ವಾಟ್ಸಪ್ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲೊಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಪ್ರೈವೇಸಿ ಅಂತ ಒಂದು ಆಪ್ಷನ್ ಬರುತ್ತೆ, ನೀವು ಇಲ್ಲಿ ನೋಡ್ಬೋದು. ಈ ಪ್ರೈವೇಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಸ್ ಬರುತ್ತೆ. ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಕೆಳಗಡೆಗೆ ಬರಬೇಕು. ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಲೈವ್ ಲೊಕೇಶನ್ ಅಂತ ಇಲ್ಲಿದೆ. ಈ ಒಂದು ಲೈವ್ ಲೊಕೇಶನ್ ಮೇಲೆ ಕ್ಲಿಕ್ನ ಮಾಡಿ. ನೋಡಿ, ಮೊದಲನೇದಾಗಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಯಾರ್ದಾದ್ರೂ ಪ್ರೊಫೈಲ್ ತೋರಿಸ್ತಾ ಇದೆಯಾ ಅಂತ. ಈಗ ನನಗೆ ಅಟ್ ಪ್ರೆಸೆಂಟ್ ಒಂದು ಪ್ರೊಫೈಲ್ ತೋರಿಸ್ತಾ ಇದೆ, ಲಿಕೇಶ್ ಕುಮಾರ್ ಅಂತ, ನಂದೇನೆ ಇದು. ಸೊ ಇವ್ರಿಗೆ ನನ್ನ ಲೈವ್ ಲೊಕೇಶನ್ ಸೆಂಡ್ ಆಗ್ತಾ ಇದೆ. ಅಂದರೆ ನಾನು ಎಲ್ಲೋದ್ರೂ ಕೂಡ, ಏನು ಮಾಡಿದ್ರು ಕೂಡ, ಯಾವ ಏರಿಯಾದಲ್ಲಿ ಇದ್ದೀನಿ ಅಂತ ಅವರು ತೆಗೆದು ನೋಡ್ಬೋದು. ಯಾಕೆಂತಂದರೆ ಲೈವ್ ಲೊಕೇಶನ್ ಶೇರ್ ಆಗ್ತಾ ಇದೆ ಅವ್ರಿಗೆ. ಸೊ ಇಲ್ಲಿ ಫಸ್ಟು ಚೆಕ್ ಮಾಡ್ಕೊಳ್ಳಿ, ಯಾರ್ದಾದ್ರೂ ಪ್ರೊಫೈಲ್ ತೋರಿಸ್ತಾ ಇದೆಯಾ ಅಂತ. ತೋರಿಸ್ತಾ ಇದೆ ಅಂತಂದರೆ ಇಲ್ಲಿ ರೆಡ್ ಕಲರಲ್ಲಿ ಸ್ಟಾಪ್ ಶೇರಿಂಗ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಫಸ್ಟು ಸ್ಟಾಪ್ ಅಂತ ಕ್ಲಿಕ್ ಮಾಡಿ. ಸ್ಟಾಪ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅದು ಹೆಸರು ಹೊಂಟೋಗುತ್ತೆ, ಯಾರ್ದಲ್ಲಿ ತೋರಿಸ್ತೈತೆ ಅವ್ರ ಹೆಸರು ಹೊಂಟೋಗುತ್ತೆ. ಇವಾಗ ನಿಮ್ಮ ಲೊಕೇಶನ್ ಯಾರು ಕೂಡ ಟ್ರ್ಯಾಕ್ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಈಗ ನೀವು ಬಚಾವಾದ್ರಿ. ಇಲ್ಲೇನಾದರೂ ತೋರಿಸ್ತಾ ಇದೆ ಅಂತಂದರೆ ನೀವು ಡೇಂಜರಲ್ಲಿದ್ದೀರಾ. ಯಾರು ಪ್ರೊಫೈಲ್ ತೋರಿಸ್ತಾ ಇದೆ ಅವ್ರಿಗೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಅವರು ನೋಡ್ತಾ ಇದ್ದಾರೆ ಅಂತ. ಈಗ ನೀವು ನನ್ನ ಕೇಳ್ಬೋದು, ಅದು ಹೆಂಗೆ ಅಲ್ಲಿ ಬರುತ್ತಾ ಇದೆ ಹೆಸರು, ಹೆಂಗೆ ಆ ಥರ ಮಾಡ್ತಾರೆ ಅಂತ. ಈಗ ನೀವು ಯಾರಿಗೋ ನೀವು ನಂಬಿ ಫೋನ್ ಕೊಡ್ತೀರಾ, ಆಯಿತಾ. ಫೋನ್ ಕೊಡ್ತೀರಾ, ಏನು ಮಾಡ್ತೀರಾ, ಅವ್ರು ಏನು ಮಾಡ್ತಾರೆ, ಅವರು ನಿಮ್ಮ ಒಂದು ವಾಟ್ಸಪ್ ಓಪನ್ ಮಾಡಿಕೊಂಡು ಅವರ ಒಂದು ಮೆಸೇಜ್ ಬಾಕ್ಸ್ನ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಅಟ್ಯಾಚ್ ಮೇಲೆ ಕ್ಲಿಕ್ನ ಮಾಡಿ, ಲೊಕೇಶನ್ ಮೇಲೆ ಕ್ಲಿಕ್ನ ಮಾಡಿ, ಅವರು ಲೈವ್ ಲೊಕೇಶನ್ನ ಈ ಥರ ಕಂಟಿನ್ಯೂ ಮಾಡಿಕೊಂಡು ಶೇರ್ ಮಾಡ್ಕೊಬಿಡ್ತಾರೆ. ಅವಾಗ ಏನಾಗುತ್ತೆ, ಲೊಕೇಶನ್ನು ಶೇರ್ ಆಗ್ತಾ ಇರುತ್ತೆ, ಆಯಿತಾ. ಸೊ ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಈ ಮೆಸೇಜ್ನ ಡಿಲೀಟೇ ಮಾಡ್ಕೋಬೋದು, ಯಾರು ಗೊತ್ತು, ಅಥವಾ ಐಡ್ ಮಾಡ್ಬೋದು, ಅಥವಾ ಆ ಮೆಸೇಜ್ನ ಡಿಲೀಟ್ ಫಾರ್ ಮೀ ಅಂತ ಕೊಡ್ಬೋದು. ಕೊಟ್ಟರೆ ಮುಗೀತು, ಅಲ್ಲಿ ನಿಮಗೆ ಕಾಣಲ್ಲ ಅವ್ರು ಕಳಿಸ್ಕೊಂಡಿರೋದು. ಅದಕ್ಕೋಸ್ಕರ ಈಗಲೇ ಈ ಒಂದು ಆಪ್ಷನ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ವಾಟ್ಸಪ್ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಚೆಕ್ ಮಾಡ್ಕೊಳ್ಳೋಕೆ ಹೇಳಿ, ಸೇಫ್ ಆಗಿರೋಕೆ ಹೇಳಿ. ಓಕೆ, ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್.